ಎಲ್ಲರಿಗೂ ನಮಸ್ತೆ. ಒಂದು ಖುಷಿ ಆಯ್ತದೆ, ಸರ್ಕಾರ ಅನುದಾನದಲ್ಲಿ ಹರೀಶ್ ಗೌಡ್ರು ಒಂದು ಬಸ್ ನಿರ್ಮಾಣ ಮಾಡೋಕ್ಕೆ ಅನುದಾನ ಕೊಡ್ತೀನಿ, ಇದು ಮಾಡೋ ನಾನು ಮಾಡಿಸ್ತೀನಿ ಅಂತಂದರು. ಅಣ್ಣ, ನಾನು ಒಂದು ರವಿ ಸ್ನೇಹಬಳ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಅಣ್ಣ. ನನಗೊಂದು ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕಂತ ನಮಗೊಂದು ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಂಡೆ. ಅವಾಗ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತೀನಿ ಅಂತೇಳಿ ಹಿಂದೆ ಸಂದೇಶ್ ನಾಗರಾಜವರು ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರು. ಶಿಥಿಲಗೊಂಡಿತ್ತು, ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು. ಅದರಿಂದ ನಾನು ಮೈಸೂರು ನಗರ ಪಾಲಿಕೆಗೆ ಒಂದು ಅರ್ಜಿ ಕೊಟ್ಟು ನನ್ನ ರವಿ ಸ್ನೇಹಬಳ ಸೇವಾ ಟ್ರಸ್ಟ್ ವತಿಯಿಂದ ಇದೊಂದು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದೆ. ಆ ಟೈಮಲ್ಲಿ ಈ ಇನಾಗ್ರೇಷನ್ಗೋಸ್ಕರ ನಮ್ಮ ನಾಡಿನ ಕೃಷಿ ಸಚಿವರಾದ ಚೆಲುವಣ್ಣನ ಕೇಳ್ಕೊಂಡೆ, ಅವರು ಬರ್ತೀನಿ ಅಂತ ಅಂದರು. ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರು ಬಂದಿದ್ದರು. ಇಲ್ಲಿ ಸೇರಿರೋ ಸಮೂಹ ಎಲ್ಲ ಸೇರಿದ್ರೆ ಭಾರಿ ತುಂಬ ಖುಷಿಯಾಯಿತು. ಹೆಬ್ಬಾಳಿ ಹಿರಿಯ ನಾಗರಿಕರು ಮತ್ತು ಮಂಚೋಣಗುಪ್ಪು ಗ್ರಾಮಸ್ಥರು ಇಷ್ಟು ಅದ್ದೂರಿಯಾಗಿ ಬಂದು ನಮಗೊಂದು ಆಶೀರ್ವಾದ ಮಾಡಿಗೆ ಬಂದ್ರಲ್ಲ, ಸೋದರಿಯರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂದ್ರಲ್ಲ, ಭಾರಿ ತುಂಬ ಖುಷಿ ಆಯ್ತದೆ. ತಾಯಿ ಚಾಮುಂಡೇಶ್ವರಿ ಇದು ಮೊದಲನೇ ಸೇವೆ ಕಾರ್ಯಕ್ರಮ ಮಾಡಿರೋದು. ಒಂದು ಬಸ್ ಸ್ಟ್ಯಾಂಡು ತಂಗುದಾಣನ ಇದೇ ರೀತಿ ಜನ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಆಟೋ ಸ್ಟ್ಯಾಂಡ್ ಆಗ್ಬೋದು, ಪಾರ್ಕಲ್ಲಿ ಹಸಿ ಕಸ ಒಣ ಕಸ ವಿಭಾಗ ಮಾಡೋದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ನಾನು ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿದೆ. ಆ ಥರ ಕಾನ್ಸೆಪ್ಟಲ್ಲಿ ಮಾಡಬೇಕಂತ ತುಂಬ ಆಸೆ ಇದೆ ಸಾರ್ವಜನಿಕರಿಗೆ. ಇದೊಂದು 3 ತಿಂಗಳಾಯ್ತು ಅಷ್ಟೇ. ತಾರಸಿ ಅಲ್ವೇ, ಕ್ಯೂರಿಂಗ್ ಎಲ್ಲ ಆಗಬೇಕಲ್ಲ, 15-20 ದಿವಸ ಕ್ಯೂರಿಂಗ್ ಬಿಟ್ಟಿದ್ವಿ. ಅದಾದಮೇಲೆ ಕ್ಯೂರಿಂಗ್ ಆದ್ಮೇಲೆ ಗೀಲವೆಲ್ಲ ಆದಮೇಲೆ ಒಂದು 3 ತಿಂಗಳು ತಗೋತೀವಿ. ನೆಕ್ಸ್ಟ್ ಇದೇ ಥರ ತಾಯಿ ಜನ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗೋಂಗೆ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ. ಇನ್ನೂ ಚೌಲ್ಟ್ರಿ ತಗೋಬೇಕು ನೀವು ಹೇಳ್ದಂಗೆ. ಅದು ನಮ್ಮ ಭಾಗದಲ್ಲಿ ಅತ್ಯಮೂಲ್ಯ ಅದು. ಯಾಕಂದರೆ ಕಲ್ಯಾಣ ಮಂಟಪ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ಈ ಥರ ಐಷಾರಾಮಾಗಿರೋದು. ಇದು ಒಂದು ಸ್ವಲ್ಪ ಕಡಿತ ಕೊಂಡಿದೆ. ಅದು ನಮ್ಮ ಶಾಸಕರ ಹತ್ರ ಭೇಟಿ ಮಾಡಿ ಇದನ್ನು ಪುನರ್ ನಿರ್ಮಾಣ ಮಾಡೋಕ್ಕೆ ಇದು ಮಾಡ್ತೀನಿ. ಆರ್ ರವಿ ಡೆಲ್ಲಿ ಅಂತೇಳಿ, ಮಂಚೇಗೌಡನಕೊಪ್ಪಲು, ಹೆಬ್ಬಾಳು.